ನಮಸ್ಕಾರ ಫುಟ್ಬಾಲ್ ಅಭಿಮಾನಿಗಳಿಗೆ. ಜಗತ್ತಿನ ಅತಿದೊಡ್ಡ ಕ್ರೀಡಾ ಹಬ್ಬ ಫಿಫಾ ಫುಟ್ಬಾಲ್ ವಿಶ್ವಕಪ್ 2026 ಈಗ ಅಧಿಕೃತವಾಗಿ ಆರಂಭವಾಗಿದೆ. ಈ ಬಾರಿಯ ವಿಶ್ವಕಪ್ ಕೇವಲ ಸಾಧಾರಣ ಟೂರ್ನಿಯಲ್ಲ, ಇದು ಫುಟ್ಬಾಲ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಷ್ಟು ದೊಡ್ಡದಾಗಿ ಅತಿ ಹೆಚ್ಚು ದಾಖಲೆಗಳೊಂದಿಗೆ ನಡೆಯುತ್ತಿದೆ. ಹಾಗಾದರೆ ಈ 2026ರ ವಿಶ್ವಕಪ್ನಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಯಾವ ತಂಡಗಳು ಸದ್ಯ ಅಬ್ಬರಿಸುತ್ತಿವೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಫ್ರೆಂಡ್ಸ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ವಿಶ್ವಕಪ್ ಅನ್ನು 3 ದೇಶಗಳು ಒಟ್ಟೆಯಾಗಿ ಆಯೋಜಿಸುತ್ತಿವೆ. ಅವುಗಳೆಂದರೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಅಷ್ಟೇ ಅಲ್ಲ, ಈ ಬಾರಿಯ ಟೂರ್ನಿಯ ನಿಯಮ ಸಂಪೂರ್ಣ ಬದಲಾವಣೆಯಾಗಿದೆ. ಇಷ್ಟು ದಿನ ವಿಶ್ವಕಪ್ನಲ್ಲಿ ಬರೀ 32 ತಂಡಗಳು ಆಡುತ್ತಿದ್ದವು. ಆದರೆ ಈ ವರ್ಷದಿಂದ ಒಟ್ಟು 48 ತಂಡಗಳು ಕಪ್ಗಾಗಿ ಹೋರಾಡುತ್ತಿವೆ. ಅಂದರೆ ಪಂದ್ಯಗಳ ಸಂಖ್ಯೆ 64ರಿಂದ ನೇರವಾಗಿ 104 ಪಂದ್ಯಗಳಿಗೆ ಏರಿಕೆಯಾಗಿದೆ. ಜೂನ್ 11ಕ್ಕೆ ಶುರುವಾಗಿರುವ ಈ ಹಬ್ಬ ಜುಲೈ 19ರವರೆಗೆ, ಅಂದರೆ ಬರೋಬ್ಬರಿ 39 ದಿನಗಳ ಕಾಲ ಇಡೀ ಜಗತ್ತನ್ನು ರಂಜಿಸಲಿದೆ. ಬ್ರೆಜಿಲ್, ಅರ್ಜೆಂಟೀನಾ, ಫ್ರಾನ್ಸ್ ಮತ್ತು ಪೋರ್ಚುಗಲ್ ಪಂದ್ಯಗಳು ಮುಂದೆ ಬರಲಿದ್ದು, ಈ ಬಾರಿ ಕಪ್ ಯಾರು ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ? ನಿಮ್ಮ ನೆಚ್ಚಿನ ಆಟಗಾರರು ಯಾರು? ಲಿಯೋನೆಲ್ ಮೆಸ್ಸಿನಾ ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋನಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.